ಬಟ್ ಠಾಣೆ ಒಳಗೆ ಒಂದು ವಿಚಾರವನ್ನು ಹೇಳಿದ್ರು ಅಂತ ಹೇಳಿದ್ರು. ಹಾಗಾಗಿ ನಾನು ಆ ವಿಷಯವನ್ನು ಹೇಳ್ತೀನಿ. ಸಾರ್ವಜನಿಕ ಹೇಗಿದೆ ಐತಿ, ನಮ್ಮ ಬಿಜಾಪುರ ಜಿಲ್ಲೆಯ ಪೊಲೀಸ್ ಠಾಣೆಗಳು ಹೆಂಗೆಲ್ಲ ಕೆಲಸಗಳು ಮಾಡ್ತವೆ. ಹೆಂಗೆ ಕೆಲಸ ಮಾಡ್ತಾವೆ ಅಂದರೆ, ನೀನು ಇದೇ ಕಲಮ್ ಹಾಕಬೇಕು, ಈ ಕಲಮನ್ನು ನೀನು ತೆಗಿಬೇಕು, ಈ ಕಲಮ್ ಹಾಕಿದ್ರೆ ನಾವು ನಿನ್ನ ಪರವಾಗಿ ಇರ್ತೀವಿ. ಈ ಮಾಮಾಗಿರಿ ಮಾಡೋದನ್ನು ಮೊದಲು ನಿಲ್ಲಿಸ್ಬೇಕು ನೀವು. ಇದು ಮಾಮಾಗಿರಿ ಅಂತಾರೆ. ಅದಕ್ಕೆ ನೀನು ಈ ಕಲಮನ್ನು ತೆಗಿಬೇಕು, ಇದನ್ನು ಹಾಕಬಾರ್ದು, ಇದನ್ನು ಹಾಕಿದ್ರೆ ಅಂದ್ರೆ ಅವ್ರ ಪರವಾಗಿ ಸ್ಟ್ರಾಂಗ್ ಕೇಸ್ ಆಗ್ತೈತಿ. ಅವ್ರಿಗೇನಾಗಬಾರ್ದು, ಕಳ್ಳರಿಗೇನಾಗಬಾರ್ದು, ನಮಗೇನಕ್ಕೆ ಸುಡಗಾಡಾಗಲ್ಲ. ಮನೆ ಮಠ ಬಿಟ್ಕೊಂಡು ಎಲ್ಲ ಬಿಟ್ಕೊಂಡು ಮನೆ ಕೆಲಸ ಮಾಡೋದು ಬಿಟ್ಟು ಬಂದು ಮಂದಿ ಸಲಿಂದ ಬಡದಾಡ್ತೀವಲ್ಲ, ಅದಕ್ಕೆ ನಮಗೆ ಏನಕ್ಕಾಗಲ್ಲ. ಗುಂಡಾಗಳ ರಕ್ಷಣೆ ಮಾಡೋಕ್ಕೆ ಏನು ಸರ್ಕಾರಿ ಅಧಿಕಾರಿಗಳು ಯಾರು ಕಳ್ಳರು ಕದಿಮರು ಲಪ್ಪಂತ ಅವ್ರಿಗೇನಪ್ಪ ಅಂದ್ರೆ ರಕ್ಷಣೆ ಮಾಡೋಕ್ಕೆ ಇದ್ದಾರೆ. ಸರಿ, ಅದಕ್ಕೆ ಇವತ್ತು ನಾವು ಅವ್ರಿಗೆ ಮಾತಾಡ್ಕೊಂಡು ಹೋಗ್ಬೇಕಂತ ನಾವು ವಿಚಾರಕ್ಕೆ ಬಂದಿದ್ದೇವೆ. ಅವನೋ ಪುಣ್ಯಾತ್ಮ ಒಳಗಡೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಅವನೋ ಪುಣ್ಯಾತ್ಮ ವೈದ್ಯ ಅನ್ನತ್ತೆ, ಏನೂ ಆಗಿಲ್ರಿ ಅವ್ನಿಗೆ ಅನ್ನತ್ತ. ಏನು ಒಬ್ಬ ವೈದ್ಯ ಏನಪ್ಪ ಅಂದ್ರೆ ಯಾವುದಾದ್ರೂ ಪೇಷಂಟ್ ಬಂದರೆ ಏನು ಚೆಕ್ ಮಾಡೋಕ್ಕೆ ಸಾಧ್ಯ? ಅವ್ನಿಗೆ ಕಿವಿನ ಕೇಸಲ್ಲ, ಕಿವಿಯಾಗ ರಕ್ತ ಬಂದರೆ ಕಿವಿ ಏನಾರು ಚೆಕ್ ಮಾಡಿದ್ರೆ ಅಥವಾ ಎಕ್ಸ್ರೇ ಮಾಡಿದ್ರೆ ಇಲ್ಲ ನಾಳೆ 11 ಬರ್ಬೇಕನ್ನತ್ತ ಪುಣ್ಯಾತ್ಮ. ಮತ್ತು ನೀನು ಡಾಕ್ಟ್ರ್ ಏನಪ್ಪ ಮ್ಯಾಗೆ ನೋಡಿ ಏನಪ್ಪ ಚಮತ್ಕಾರ ಮಾಡ್ತೇನೆ, ಮತ್ತೆ ಏನೋ ಚೆಕ್ ಮಾಡಲ್ಲ ನನಗಂತ ಹೇಳ್ತೀನಿ. ನೀವು ಡಾಕ್ಟ್ರ್ ಅಂದ್ರೆ ಏನಪ್ಪ ಅಂದ್ರೆ ನೀನು ಆತನಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಏನಪ್ಪ ಎಕ್ಸ್ರೇ ಮಾಡಿಸ್ಬೇಕು, ಏನಾದರೂ ಚೆಕ್ ಮಾಡ್ಬೇಕಲ್ಲ. ನೀನು ನಾಳೆ 11ಕ್ಕೆ ಬಂದ್ರಿ ಅಂದ್ರೆ ಅಲ್ಲಿಂದ ಫೋನ್ ಬಂದಿರ್ತೈತಿ. ಅಲ್ಲಿ ಚಡ್ಚಂಡ ಆರೋಗ್ಯ ಇಲಾಖೆಯಿಂದ ಚಡ್ಚಂಡ ಸ್ಟೇಷನಿಂದ ಇವ್ರಿಗೆ ಫೋನ್ ಬಂದರೆ ಇವ್ರಿಗೆ ಏನಾಗ್ತೈತೆ ಅಂದರೆ ಕಾನೂನು ಉಕ್ಕಿ ಹರಿದು ಬಿಡ್ತೈತೆ ಒಳಗೆ. ಇಂಥ ಉಕ್ಕಿ ಹರಿದು ಕಾನೂನುಗಳನ್ನು ನಾನು ಭಾಳ ನೋಡಿದ್ದೀನಿ. ನಾನು ಅಡ್ವೊಕೇಟ್ ಇರೋದ್ರಿಂದಾಗಿ LLB ಮುಗಿಸಿ ಅಡ್ವೊಕೇಟ್ ಇರೋದ್ರಿಂದಾಗಿ ನಿಮ್ಮ ಕಾನೂನು ಏನಪ್ಪ ಅಂದ್ರೆ ಹೆಂಗದ ನನಗೆ ಗೊತ್ತಾಗಿದೆ. ಹೀಗಾಗಿ ಇದನ್ನು ಸರಿಪಡಿಸಲಿಕ್ಕೆ ಮಾಡ್ತಾ ಇರೋದು. ಹಾಗಾಗಿ ನಾವು ವೈದ್ಯರಿಗೆ ಮಾತಾಡಿಸ್ತೀವಿ. ವೈದ್ಯರಿಗೆ ಏನಪ್ಪ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ಸರಿಯಾಗಿ ಕೊಟ್ಟು ಮಾಡಿ ಏನಾಗಿದೆ ಫ್ಯಾಕ್ಟನ್ನು ಅಷ್ಟನ್ನಾದರೂ ನೀವು MLC ಅಲ್ಲಿ ನಮ್ಗೆ ತೋರಿಸ್ಕೊಡ್ರಿ, ನಾವು ಅದನ್ನು ಕೇಸ್ ಮಾಡ್ತೀವಿ, ಬಿಡಲ್ಲ. ಇಂಥ ಕಳ್ಳರು ಕದಮರಿಗೆ ಅಂಜಿ ಬೆನ್ನು ಕೊಟ್ಟು ಓಡೋಕೆ ಏನಪ್ಪ ನಾವೇನೋ ಕಾಂಗ್ರೆಸ್ JDS BJP ಪಕ್ಷದಾಗ ಇರ್ತಕ್ಕಂಥ ಕಾರ್ಯಕರ್ತರಂಗೆ ಗೌಡ್ರು ಸಕಾರ ಮಾಡಿ ಕೈ ಕಟ್ಟು ನಿಂದ್ರು ನನ್ನ ಮಕ್ಕಳಲ್ಲ. ಏನಿದ್ರು ಸಾಡ್ ಹೊಡಿತ ನಿಂದಿರ್ತೀವಿ. ನೀವು 100 ಕೇಸ್ ಅದ್ರ ಅಂಜಿದಿಲ್ಲ. ಹಾಗಾಗಿ ಅದಕ್ಕೆ ಅಷ್ಟೇ ಅಲ್ಲ ಸರ್, ಅವ ಹೊಡೆದವ್ರ ಮ್ಯಾಗೆ ಹಲ್ಲೆ ಮಾಡಿದ್ರ ಮ್ಯಾಗೆ ಕಂಪ್ಲೇಂಟ್ ಕೊಡಕ್ ಹೋಗ್ಯಾನ. ಇದು ಒಂದು ನಾನು ASI ಸೀಟ್ ಬಿಟ್ಟು ಕೊಟ್ಟು ಈತ ಹಲ್ಲೆ ಮಾಡಿ ಹೊಡೆದಾನೆ, ಇವತ್ತು ಕೇಸ್ ಮಾಡಕ್ ಹೋಗಿದ್ದಾನೆ. ನಿಮ್ಗೆ ನಾನು ತೋರಿಸ್ತೀನಿ. ಇದು ಎಲ್ಲಿ ಆಗಿದೆ ಅಂದ್ರೆ ಯಾವುದು ಚಡ್ಚನ್ನ ಪೊಲೀಸ್ ಸ್ಟೇಷನ್ದಲ್ಲಿ ASI ಅವರ ಸೀಟ್ ಮೇಲೆ ಕೂತು ಆತನಿಗೆ ಬರೆಯಕ್ಕೆ ಅವಕಾಶ ಕೊಡ್ತಾರೆ ಇವರು. ಇಲ್ಲಿ ASI ಅಂತಿದೆ ಮೇಲ್ಗಡೆ ನೀವು ನೋಡ್ಬೋದು. ASI ಸೀಟ್ ಮೇಲೆ ಕೂತು ಏನಪ್ಪ ಕಂಪ್ಲೇಂಟ್ ಬರೆಯಕ್ಕೆ ಅವಕಾಶ ಕೊಡ್ತಾರಪ್ಪ. ಅಲ್ಲ ಪುಣ್ಯಾತ್ಮ ಒಬ್ಬ ಏನಪ್ಪ ಮಕ್ಳಿಗೆ ಕೊಡ್ತಕ್ಕಂತ ಏನಂತಾರ ತತ್ತಿ ಮೊಟ್ಟೆ ಕಳು ಮಾಡುವಂತ ಅವ್ರು ಸಪೋರ್ಟ್ ಮಾಡೋನಿಗೆ ನೀವು ನಿಮ್ಮ ಸೀಟ್ ಬಿಟ್ಟು ಕೊಟ್ರೆ ಅವ್ನಿಗೆ ಬರೆಯಕ್ಕೆ ಕೊಡ್ತೀರಿ ಪುಣ್ಯಾತ್ಮರ. ಅದೇ ರೈತರು ಬಡವರು ಏನೋ ನಿರ್ಗತಿಕರು ಯಾರಾದ್ರೂ ಬಂದ ಮಗನ ಯಾಕೆ ಬರ್ತೀವಿ ಒಳಗ ಒಕ್ಕತದ ಒಳಗ ಇಂಥದ್ದು ಉಕ್ತದಲ್ಲ ಫೋನ್ ಸರಿಯಾಗಿ ಹಿಡಿದಕಲ್ರಿ ನೀವು ಹೆಂಗೆ ಪ್ರಧಾನ ಕಾರ್ಯದರ್ಶಿ ಆಗ್ತಿರಲ್ಲ. ಬಟ್ ಇದೆ